ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿಗಳು ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ಅವ್ರ ಅವಧಿಯಲ್ಲಿ ಒಂದ್ ಮನೆ ಏನಾದ್ರು ಕೊಟ್ರೆ ಇವತ್ತೇ ರಾಜಕೀಯ ನಾನು ನಿರ್ವಹಿಸಿ ತಗೊಂಡು ನನ್ಗೆ ಸವಾಲಿದೆ. ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂದ್ರೆ ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರ ಇಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ 1,20,000 ಜನರಲ್ ಕೊಡ್ತೀವಿ. SC ST ಇದ್ರೆ 2 ಲಕ್ಷ, ಅವರೇ ತಗೊಂಡ್ರೆ 3 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದ 1.5 ಲಕ್ಷ, ರಾಜ್ಯ ಸರ್ಕಾರದ 1.5 ಲಕ್ಷ ಅಂದ್ರೆ 3 ಲಕ್ಷ ಆಗ್ತದೆ. 7.5 ಲಕ್ಷದ 3 ಲಕ್ಷ ಹೋದ್ರೆ 4.5 ಲಕ್ಷ ಬಡವರು ಕೊಡ್ಬೇಕಾಗ್ತದೆ. ಎಲ್ಲಿಂದ ಕೊಡಕ್ಕೆ ಸಾಧ್ಯ? 10 ವರ್ಷದಿಂದ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಟೋಟಲ್ ಬೆನಿಫಿಷರಿ ಕೊಡ್ಬೇಕಾಗಿರೋದು ಪೇಮೆಂಟ್ 7,460 ಕೋಟಿ ಕೊಡ್ಬೇಕಾಗಿರೋದು. ಎಷ್ಟು? ಒಟ್ಟಾಗೆ 2,30,000 ಮನೆಗಳಿಗೆ 8 ವರ್ಷದಲ್ಲಿ ಬರೇ ಬೆನಿಫಿಷರಿ ಪೇಮೆಂಟ್ ಕೊಟ್ಟಿರೋದು 310 ಕೋಟಿ ರೂಪಾಯಿ ಬರೇ ಕೊಟ್ಟಿದ್ದಾರೆ. ಅಂದ್ರೆ ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, 15,000 ಕೊಟ್ಟವ್ರೆ. ಆದ್ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಆಗಿಲ್ಲ. ನಾನು ಮಂತ್ರಿ ಆದ್ಮೇಲೆ ನನ್ನ ಜವಾಬ್ದಾರಿ ಕೊಟ್ಟಾದ್ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ನನ್ನ ಜವಾಬ್ದಾರಿ ಕೊಟ್ಟಾದ್ಮೇಲೆ ನಾನು ರಿವ್ಯೂ ಮೀಟಿಂಗ್ ಮಾಡಿ ತಿಳ್ಕೊಂಡು ಹೆಂಗೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದು, ಹೆಂಗ್ ಮಾನ್ಯ ಉಪಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು. ಈ ಗ್ಯಾರಂಟಿಗಳು 55,000 60,000 ಕೋಟಿ ಆಗ್ತದೆ. ಇದು ಅಡಿಷನಲ್ ಕೊಡ್ಬೇಕಾದ್ರೆ ಕನಿಷ್ಠ 9,000 ಕೋಟಿ ಆಗ್ತದೆ. ಜನ ಬೀದಿಯಲ್ಲಿದ್ದಾರಿಲ್ಲ, ಹೆಂಗ್ ಅವ್ರನ್ನ ಕೇಳೋದಂತ ಹೇಳ್ಬಿಟ್ಟು ನಾನು ಹೋಗಿ ಕೇಳಿದೆ. ಧೈರ್ಯ ಮಾಡಿ ಹೋಗಿ ಕೇಳಿದೆ. ಕೊಡ್ತಾರೋ ಇಲ್ಲ ಒಂದು ಮಾತು ಇವ್ರಿಗೆ ಇದ್ದಾರೋ ಅಂತ. ನಾನು ಹೇಳಿದೆ ತರ ಈ ರಿವ್ಯೂ ಮಾಡಿ ಸರ್, ಈ ತರ 10 ವರ್ಷದಿಂದ ನಮ್ಮ ಹಿಂದಿನ ಸರ್ಕಾರದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ ಒಂದು ಮನೆ ಕೊಡೋಕ್ಕೂ ಸಾಧ್ಯ ಆಗಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಾದ್ಮೇಲೆ ಕೂತ್ಕೊಂಡು ಅವ್ರು ಯಾರು ಮೀಟಿಂಗ್ ಮಾಡಿ ಇಲ್ಲ ಬಡವರು ಕಷ್ಟದಲ್ಲಿದ್ದಾರೆ, ಬಡವರು ಬೀದಿಯಲ್ಲಿದ್ದಾರೆ, ಅವ್ರ ಮನೆಗಳು ಕೊಡ್ಬೇಕಂತ ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ 36,780 ಮನೆ ಫೆಬ್ರವರಿಯಲ್ಲಿ ಕೊಟ್ವಿ. ಬಿಜೆಪಿ ಅವ್ರ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಏನಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಬಡವ್ರ ಬಗ್ಗೆ ಅವ್ರು ಕಾಳಜಿ ಇಲ್ವಾ? ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಅವ್ರು ಕೊಟ್ಟಿಲ್ಲ. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ನಾವು 36,000 ಮನೆ ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ ಕೊನೆಯಲ್ಲಿ ಇನ್ನ 38,000 ಮನೆಗಳು ಕೊಡ್ತಾ ಇದ್ದೀವಿ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಬಂದ್ರೆ ಪ್ರಶ್ನೆ ಕೇಳ್ಬೇಕು. ನೀವು ಏನಂತ ನೀವು ಹೊಟ್ಟಿದ್ರ. ಆಮೇಲೆ ಇವತ್ತೇನು ಮೂಢ ವಿಚಾರಕ್ಕೆ ಇವತ್ತು ಬಿಡದಿಯಿಂದ ಇಟ್ಬಿಟ್ಟು ಮೈಸೂರಿಗೂ ಪಾದಯಾತ್ರೆ ಮಾಡ್ಬೇಕಂತ JDS ಅವರು ಬಿಜೆಪಿ ಅವರು ಹೊರಟವ್ರೆ. ನಾನು ಬಿಜೆಪಿ JDS ಕೇಳ್ಕೊಳ್ಳೋದು, ಈಗ ತಮಗೆಲ್ಲ ಗೊತ್ತಿದ್ದಂಗೆ ಬಿಜೆಪಿನ ಯಾವತ್ತೂ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. 2008 110 ಸೀಟ್ ಗೆಲ್ಸ್ಕೊಟ್ರು. ಅದು 110 ಸೀಟ್ ಬರಕ್ಕೆ ಕಾರಣ ಯಾರು? ಬಿಜೆಪಿ ಕರ್ನಾಟಕದ ಬೇರೆ ಕಾರಣ ಯಾರು? ಇದೇ ಕುಮಾರಸ್ವಾಮಿ ಅವರು 2020 ಅಂತ ಮ್ಯಾಚ್ 2020 ಅಂತ ಫಿಕ್ಸ್ ಮಾಡಿ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. 20 ತಿಂಗಳು ಆದ್ಮೇಲೆ ಮನೆ ಯಡಿಯೂರಪ್ಪನ ಬಿಟ್ಟು ಕೊಡ್ಬೇಕಾಗಿತ್ತು. ಅವಾಗ ನಾನು ಜನತಾದಳ ನಾನಿದ್ದೆ. ಅವಾಗ ಕುಮಾರಸ್ವಾಮಿ ಕೇಳಿದೆ, ಸುರೇಶ್ ಸರ್, ನಾನು ಸರ್ ನೀವು ಮಾತು ಕೊಟ್ಟಿದ್ದೀರಾ 20 ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ದೀರಾ, ಆಗ ಮಾತು ಕೊಟ್ಟು 20 ತಿಂಗಳು ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಮಾಡಿದ್ದೀರಾ, ಈಗ ದಯಮಾಡಿ ಅವ್ರನ್ನ ಬಿಟ್ಟು ಕೊಡಿ ಅಂತ ಓಪನ್ ಆಗಿ CLP ಮೀಟಿಂಗ್ ಅಲ್ಲಿ ಮುಸಲ್ಮಾನ್ ಆಗಿ ಹೇಳ್ತಾ ಇದೀನಿ. ಮಾತು ಕೊಟ್ರೆ ಮಾತು ತಕ್ಕಂಗೆ ನಡ್ಕೊಂಡು ಸರ್ ಬಿಟ್ಟು ಕೊಡಿ ಅಂದ್ರೆ ಬಿಟ್ಟು ಕೊಟ್ಟಿಲ್ಲ. ಆ ಸಿಬ್ಬಂದಿ ಈ ರಾಜ್ಯದಲ್ಲಿ ಒಂದು ಚರ್ಚೆ ನಡೀತು. ಏನಂತ? ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರಿಗೆ ಮೋಸ ಆಗಿದೆ, ಇವ್ರ ಅಧಿಕಾರ ಕೊಡ್ಬೇಕಂತ ಹೇಳ್ಬಿಟ್ಟು ಜನ ಏನ್ ಮಾಡಿದ್ರು, ಸಿಬ್ಬಂದಿ ಕೊಟ್ಟು ಮ್ಯಾಂಡೇಟ್ ಕೊಟ್ಟಿಲ್ಲ ಅವ್ರಿಗೆ. ಬರೇ 110 ಸೀಟ್ ಬಂತು. ಎಷ್ಟು ಬಂತು? ಜನ ನಿರೀಕ್ಷೆಟ್ಟಿದ್ರು. ನಾವು ಜನತಾದಳ ನೋಡಾಗಿದೆ, ಕಾಂಗ್ರೆಸ್ ಸರ್ಕಾರ ಬಹಳ ಸತಿ ನೋಡಾಗಿದೆ, ಇವ್ರು ಎಲ್ಲಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾರೆ ಬಿಜೆಪಿ ಅವರು ಅಂತ ಹೇಳ್ಬಿಟ್ಟು ಜನ 110 ಸೀಟ್ ಗೆಲ್ಸರು. ಆಪರೇಷನ್ ಕಮಲ ಮಾಡಿ ಸರ್ಕಾರನ ರಕ್ಷಣೆ ಮಾಡಿದ್ರು. ಒಳ್ಳೆ ಸರ್ಕಾರ ಕೊಟ್ರ 2010 ನೋಡ್ಬಿಟ್ಟು ಮಿಸ್ಟರ್ ವಿಜೇಂದ್ರ ಅವರೇ ತಾವು ಒಟ್ಟಿದ್ರಲ್ಲ ಕುಮಾರಸ್ವಾಮಿನ ತಗೊಂಡು. ಕುಮಾರಸ್ವಾಮಿ ಬಲವಂತಾಗಿ ಹೋಗಿದ್ರು, ಅವ್ರಿಗೂ ಇಷ್ಟ ಇಲ್ಲ. ಮೂಡಾದಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಬಲವಂತಾಗಿ ಸ್ಥಾನ ಮಾಡ್ಕೊಂಡು ಬಂದಿದ್ರೆ ಇವತ್ತು ಜೊತೆದಲ್ಲಿ